ಎಲ್ಲರಿಗೂ ನಮಸ್ಕಾರ. ನಾನು ಒಂದು ಸಣ್ಣ ವಿಡಿಯೋ ಗೃಹಜ್ಯೋತಿ ಬಗ್ಗೆ ಒಂದು ಸಣ್ಣ ಸೂಚನೆ ಕೊಡ್ತೇನೆ. ಅಂದರೆ ನೀವು ಹೆಂಗೆ ರಿಜಿಸ್ಟ್ರೇಷನ್ ಮಾಡ್ಬೋದು, ಹೆಂಗೆ ಕರೆಂಟ್ ಬಿಲ್ ಉಳಿತಾಯ ಮಾಡ್ಬೋದು ಅನ್ನೋ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ನಾನು ಒಂದು ಲಿಂಕ್ ತೋರಿಸ್ತೀನಿ ನೋಡಿ. ಈ ಗೃಹಜ್ಯೋತಿ ಡೈರೆಕ್ಟ್ ರಿಜಿಸ್ಟ್ರೇಷನ್ ಲಿಂಕ್ ನಾನು ನಿಮಗೆ ಯೂಟ್ಯೂಬ್ ವಿಡಿಯೋ ಡಿಸ್ಕ್ರಿಪ್ಷನ್ಲಿ ನಾನು ಕೊಡ್ತೀನಿ. ಈ ಲಿಂಕ್ನ ನೀವು ಓಪನ್ ಮಾಡಿಬಿಟ್ರೆ ನಿಮಗೆ ಒಂದು ಫಾರ್ಮ್ ಸಿಗುತ್ತೆ ಆನ್ಲೈನಲ್ಲಿ. ಅದರಲ್ಲಿ ಹೋಗಿ ನಿಮ್ಮದು ಎಲೆಕ್ಟ್ರಿಸಿಟಿ ಬೋರ್ಡ್ ಯಾವುದು, ಬೆಸ್ಕಾಮ್ ಅದು ಸೆಲೆಕ್ಟ್ ಮಾಡಿ. ಮೈಸೂರವರಾದರೆ ಸೆಸ್ಕಾಮ್ ಇರುತ್ತೆ, ಬೆಂಗಳೂರವರಾದರೆ ಬೆಸ್ಕಾಮ್ ಅಂತ ಇರುತ್ತೆ ನೋಡಿ. ಇದರಲ್ಲಿ ಇಂಗ್ಲೀಷಲ್ಲಿ ಮತ್ತು ಕನ್ನಡ ಎರಡಲ್ಲಿ ನೀವು ಯಾವುದರಲ್ಲಿ ಒಂದು ಸೆಲೆಕ್ಟ್ ಮಾಡಿಕೊಂಡು ಮುಂದೆ ಒರೆಸ್ಬೋದು. ನೀವು ಬೆಂಗಳೂರವರಾದರೆ ಬೆಸ್ಕಾಮ್ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನಿಮ್ಮ ಕರೆಂಟ್ ಬಿಲ್ಲಲ್ಲಿ ಬಂದಿರೋ ಅಕೌಂಟ್ ಐ ಡಿನ ಹಾಕಿ, ಆಮೇಲೆ ಅಕೌಂಟ್ ಹೋಲ್ಡರ್ ನೇಮ್ ಅಂದರೆ ನೀವು ಬಾಡಿಗೆ ಮನೆ ಆದರೆ ನಿಮ್ಮ ಮನೆ ಓನರ್ ಹೆಸರು ಅದರಲ್ಲಿ ಹಾಕಬೇಕು ಕರೆಕ್ಟಾಗಿ. ನಿಮ್ಮ ಹೆಸರು ಆಗಬಾರ್ದು ಬಾಡಿಗೆ ಮನೆ ಇದ್ದರೆ. ಸ್ವಂತ ಮನೆ ಅಂದರೆ ನಿಮ್ಮ ಹೆಸರೇ, ಅದೇ ನಿಮ್ಮ ಕನೆಕ್ಷನ್ ಅಂದರೆ ನಿಮ್ಮ ಸ್ವಂತ ಕನೆಕ್ಷನ್ ನಿಮ್ಮ ಹೆಸರು ಹಾಕಬೇಕು. ನಿಮ್ಮ ಮನೆ ಅಡ್ರೆಸ್ಸು, ಬಾಡಿಗೆ ಮನೆ ಇದ್ದರೆ ಬಾಡಿಗೆ ಮನೆ ಅಡ್ರೆಸ್ ಹಾಕಬೇಕು, ಅಂದರೆ ಮೀಟ್ರ್ ಯಾವ ಅಡ್ರೆಸ್ಸಲ್ಲಿದೆ ಅದು ಹಾಕಬೇಕು. ಆಮೇಲೆ ನೀವು ಸ್ವಂತ ಮನೆ ಅಂದರೆ ಸ್ವಂತ ಮನೆ ಅಂತ ಹಾಕ್ಬೋದು, ಇಲ್ಲಾಂದರೆ ಟೆನೆಂಟ್ ಅಂದರೆ ಬಾಡಿಗೆ ಮನೆ ಅಂತ ಇಲ್ಲಿ ಹಾಕ್ಕೋಬೋದು, ಸೆಲೆಕ್ಟ್ ಮಾಡ್ಕೋಬೋದು. ಆಮೇಲೆ ಆಧಾರ್ ನಂಬರ್, ನಿಮ್ಮ ಆಧಾರ್ ನಂಬರ್ ಹಾಕಬೇಕು. ಆಮೇಲೆ ಆಧಾರ್ ಕಾರ್ಡಲ್ಲಿ ನಿಮ್ಮ ಹೆಸರು ಯಾವ ಥರ ಇದೆ ಅದನ್ನು ಹಾಕಬೇಕು. ಆಮೇಲೆ ನಿಮ್ಮ ಮೊಬೈಲ್ ನಂಬರ್ ಹಾಕಬೇಕು. ಆಮೇಲೆ ಪೂರ್ತಿ ತುಂಬಿಸಿದ ಮೇಲೆ ಕೆಳಗಡೆ ನಿಮಗೆ ನೀವು ಮೇಲೆ ಕೊಟ್ಟಿರೋ ವಿಷಯಗಳು ನನ್ನ ಸತ್ಯ ಪ್ರಮಾಣವಾಗಿ ಎಲ್ಲ ಕರೆಕ್ಟಾಗಿ ಸರಿಯಾಗಿದೆ ಅಂತ ಹೇಳಿ ನೀವು ಅಗ್ರಿ ಮಾಡಬೇಕು. ಇಲ್ಲಿದೆ ನೋಡಿ, ಅಗ್ರಿ ಮಾಡಬೇಕು. ಆಮೇಲೆ ಕೆಳಗಡೆ ನೋಡ್ರೆ ನಿಮಗೆ ಅಕ್ಷರ ಕೊಟ್ಟಿರ್ತಾರೆ, ನಂಬರೋ ಇಲ್ಲ ಅದು ಯಾವ ಥರ ಅಂತ ಕ್ಯಾಪ್ಚಾ ಅಂತ ಹೇಳ್ತಾರೆ. ಇದು ನಂಬರ್ ಯಾವ ಥರ ಇದೆಯೋ ಅದೇ ಥರ ಕೆಳಗಡೆ ಒಂದು ಬಾಕ್ಸ್ ಕೊಟ್ಟಿದೆ ನೋಡಿ, ಅದರಲ್ಲಿ ಹಾಕಿ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ ಮೊಬೈಲ್ ನಂಬರ್ಗೆ ಆಧಾರಲ್ಲಿರೋ ನೀವು ಏನು ಮೊಬೈಲ್ ನಂಬರ್ ಅದೇ ಮೊಬೈಲ್ ನಂಬರ್ ನೀವು ಹಾಕಿರಬೇಕು ಮುಂದೆ ಫಾರ್ಮಲ್ಲಿ. ಸೊ ಅದೇ ಆಧಾರ್ ನಂಬರ್ಗಿರೋ ಮೊಬೈಲ್ ನಂಬರ್ಗೆ ನಿಮಗೆ ಒಂದು ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿನ ನೀವು ಅಲ್ಲಿ ಹಾಕಿ ಸಬ್ಮಿಟ್ ಮಾಡಿಬಿಟ್ರೆ ನಿಮ್ಮ ಗೃಹಜ್ಯೋತಿ ಅಪ್ಲಿಕೇಶನ್ನು ಸಂಪೂರ್ಣವಾಗಿ ರಿಜಿಸ್ಟ್ರೇಷನ್ ಆಗಿಬಿಡುತ್ತೆ, ಸರ್ಕಾರಕ್ಕೆ ಹೋಗಿಬಿಡುತ್ತೆ. ಅದು ಒಂದು ತಿಂಗಳು ಬಿಟ್ಟು ನಿಮಗೆ ಒಂದು ತಿಂಗಳು ಬಿಟ್ಟು ಮುಂದಿನ ತಿಂಗಳು ಅಂದರೆ ಇವಾಗ ಏಪ್ರಿಲ್ ನಡೀತಾ ಇದಲ್ವಾ, ಇವಾಗ ನೀವು ಲಿಂಕ್ ರಿಜಿಸ್ಟ್ರೇಷನ್ ಗೃಹಜ್ಯೋತಿ ನೀವು ರಿಜಿಸ್ಟ್ರೇಷನ್ ಮಾಡಿದರೆ ಒಂದು ತಿಂಗಳು ಬಿಟ್ಟು ನಿಮಗೆ ಹೋದ ವರ್ಷ ಒಂದು ವರ್ಷ ಸರಾಸರಿ ಬಿಲ್ ಎಷ್ಟೋ ಅದನ್ನ ಲೆಕ್ಕಾಚಾರ ಮಾಡಿ ನಿಮಗೆ ಕೊಡ್ತಾರೆ. ಆಮೇಲೆ ಮುಂದಿನ ತಿಂಗಳಿಂದ ಆ ತಿಂಗಳಿಂದ ಬಂದ ಮೇಲೆ ಆ ತಿಂಗಳಿಂದ ನಿಮಗೆ ಲೆಕ್ಕಾಚಾರ ಮಾಡಿ ಎಷ್ಟು ಬಿಲ್ ಬರುತ್ತೋ ಅದು ತಕ್ಕಂಗೆ, ಅಂದರೆ 200 ಯೂನಿಟೇ ಫ್ರೀ, ಅಂದರೆ ಸರಾಸರಿ ಎಷ್ಟು ಹೋಗುತ್ತೋ ಅದರ ಮೇಲೇ ನಿಮಗೆ ಫ್ರೀ ಮತ್ತು ಕರೆಂಟ್ ಬಿಲ್ ಎಷ್ಟು ಬರುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಅಂದರೆ ಈಗ ನಾನು ಹೇಳಿದಂದರೆ, ಈಗ ನನಗೆ ಸರಾಸರಿ ಹೋದ ವರ್ಷ ಒಂದು ವರ್ಷ ಸರಾಸರಿ 50 ಯೂನಿಟ್ ಅಂದರೆ 50 ಯೂನಿಟ್ ಸರ್ಕಾರ ನನಗೆ ಫ್ರೀ ಕೊಡ್ತಾರೆ. ಅದಕ್ಕಿಂತ ಜಾಸ್ತಿ ಹೋಗಿದರೆ 200 ಯೂನಿಟ್ ತನಕ, ಅಂದರೆ ಈಗ 50 ಯೂನಿಟ್ ಮೇಲೆ ಹೋಗಿದರೆ ಈಗ 52 ಅಂತ ಆಗುತ್ತೆ ಅಂತ ಇಟ್ಕೊಳ್ಳಿ. 52ರಿಂದ 50 ಯೂನಿಟ್ ಎಷ್ಟು ದುಡ್ಡು, 52 ಯೂನಿಟ್ಗೆ ಎಷ್ಟು ದುಡ್ಡು ಬರುತ್ತೆ, ಆಮೇಲೆ ಕೆಳಗಡೆ 50 ಯೂನಿಟ್ಗೆ ಎಷ್ಟು ದುಡ್ಡು ಬರುತ್ತೆ, ಅದನ್ನು ಎರಡು ವ್ಯತ್ಯಾಸ ಎಷ್ಟು ದುಡ್ಡು ಬರುತ್ತೋ ಆ ದುಡ್ಡನ್ನ ನಾವು ಕಟ್ಟಬೇಕು. ಈಗ 50 ಯೂನಿಟ್ಗಿಂತ ಕೆಳಗಿದ್ರೆ ನಿಮಗೇನು ಚಾರ್ಜ್ ಬರೋಲ್ಲ, 50 ಯೂನಿಟ್ ಇದ್ರೂ ಚಾರ್ಜ್ ಬರೋಲ್ಲ. ಬಟ್ 50 ಯೂನಿಟ್ ಮೇಲೆ ಹೋಗ್ಬಿಟ್ರೆ ನಿಮಗೆ 52 ಯೂನಿಟಿಂದ 50 ಯೂನಿಟ್ ವ್ಯತ್ಯಾಸ ಎಷ್ಟು ಬರುತ್ತೋ ಆ ದುಡ್ಡು ನೀವು ಕಟ್ಟಬೇಕು. ಈಗ ಏನಾಗಿದೆ ಅಂದರೆ, ಈಗ ಅರ್ಥ ಆಗೈತಲ್ಲ, ಈಗ 50 ಯೂನಿಟ್ ಮೇಲೆ ಹೋಗ್ಬಿಟ್ರೆ 50 ಯೂನಿಟಿಂದ 200 ಯೂನಿಟ್ ಅಂತ ಇಟ್ಕೊಳ್ಳಿ. 50 ಯೂನಿಟಿಂದ 200 ಯೂನಿಟ್ ಇದ್ದರೆ ಮಾತ್ರನೇ ಈ ವ್ಯತ್ಯಾಸ ಬರುತ್ತೆ. ನಾನು ಹೇಳಿದ ಅರ್ಥ ಆಯ್ತಾ? 50 ಯೂನಿಟ್ ಮೇಲೆ ಹೋಗಿ 200 ಯೂನಿಟ್ ಒಳಗಡೆ ಇದ್ದರೆ ನಿಮಗೆ ಆ ಗೃಹಜ್ಯೋತಿ ಆ ಫ್ರೀ ಯೂನಿಟ್ಸ್ ಇದೆ ಅಲ್ವಾ, ಅಂದರೆ ಈಗ ಉದಾಹರಣಕ್ಕೆ 120 ಯೂನಿಟ್ ಆಗಿಬಿಟ್ಟಿದೆ ಅಂತ ಇಟ್ಕೊಳ್ಳಿ. 120 ಯೂನಿಟಿಂದ 50 ಯೂನಿಟ್ನ ಮೈನಸ್ ಮಾಡಿ ಬಾಕಿ ಬರೋ ಯೂನಿಟ್ಗೆ ಎಷ್ಟು ಅದು ಚಾರ್ಜ್ ನೀವು ಕಟ್ಟಬೇಕು. ಇದೇ 201 ಆಗಿಬಿಟ್ರೆ ಗೃಹಜ್ಯೋತಿ ಸ್ಕೀಮು ಅಪ್ಲೈ ಆಗಲ್ಲ.
ಉಳಿತಾಯ ಅಪ್ಲೈ ಆಗಲ್ಲ. 201 ಯೂನಿಟ್ಗೆ ಎಷ್ಟು ಫುಲ್ ದುಡ್ಡು ಬರುತ್ತೋ ಆ ದುಡ್ಡು ನೀವು ಕಟ್ಟಲೇಬೇಕು. ಅರ್ಥ ಆಗಿರಬೇಕು ಅನ್ಸುತ್ತೆ. ಧನ್ಯವಾದಗಳು.